ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ. ಸೊ ಯಾರೆಲ್ಲ ಲೈವ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ಕಳೆದ ಒಂದು 2 ವಾರದಿಂದ ನನಗನ್ನಿಸ್ದ ಹಾಗೆ ನಿಮಗೂ ಅನ್ನಿಸ್ತಾ ಇದೆಯಾ ಧ್ರುವಂತು ಮತ್ತು ಅಶ್ವಿನಿ ಅವರನ್ನು ತುಂಬ ಜಾಸ್ತಿ ತೋರಿಸ್ತಾ ಇದ್ದಾರೆ ಅಂತ? ಸೊ ಕರೆಕ್ಟ್. ರೀಸನ್ ಏನು ಗೊತ್ತಾಯ್ತಾ? ರೀಸನ್ನು ಇಡೀ ಸೀಸನ್ಗೆ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಮತ್ತು ಈ ವಾರಕ್ಕೆ ನಮ್ಮ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ. ವಾವ್! ಕಿಚ್ಚ ಸುದೀಪ್ ಅವರೇ, ಕಲರ್ಸ್ ಕನ್ನಡ, ಬಿಗ್ ಬಾಸ್ ಕನ್ನಡ, ನಿಜವಾಗ್ಲೂ ನೀವು ಯಾವ ರೀತಿ ಕರ್ನಾಟಕದ ಜನರಿಗೆ ಒಂದು ಮೂರ್ಖರನ್ನಾಗಿ ಮಾಡೋ ಒಂದು ವಿಧಾನವನ್ನು ನೋಡಿ ನಾನು ತುಂಬ ಅಂದರೆ ತುಂಬ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು. ಸೊ ಕಿಚ್ಚ ಸುದೀಪ್ ಅವರಿಗೆ ನಾನೊಂದು ಕೇಳಬೇಕಾಗಿರೋ ಕ್ವಶನ್ ಏನಂದರೆ, ಸರ್ ನೀವು ನಿಜವಾಗ್ಲೂ ಎಪಿಸೋಡನ್ನು ನೋಡ್ತೀರಾ? ಕೆಲವೊಂದು ಅಂದರೆ ವಿಡಿಯೋ ತುಣುಕುಗಳನ್ನು ಮಾತ್ರ ನಿಮಗೆ ತೋರಿಸ್ಬಿಟ್ಟು ನೀವು ವಿಡಿಯೋ ಮಾಡ್ತೀರಾ? ಗೊತ್ತಾಗ್ತಾ ಇಲ್ಲ. ಸೊ ಇವತ್ತೇ ನಾನು ನಿಮಗೆ ಈ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳೋದಾದರೆ, ಸೊ ನಾಳೆಯ ಎಪಿಸೋಡನ್ನು ಇವತ್ತೇ ಅವರು ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಶೂಟ್ ಮುಗಿಸಿದ್ರು ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ನಾಳೆ ಅವರಿಗೆ CCL ಮ್ಯಾಚ್ ಪ್ರಾಕ್ಟೀಸ್ ಇದೆ. ಆ ಕಾರಣದಿಂದಾಗಿ ಅವರು ನಾಳೆ ಮಾಡೋ ಶೂಟಿಂಗನ್ನು ಇವತ್ತೇ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನನಗೆ ಬೇಜಾರಾಗೋ ಒಂದು ವಿಷಯ ಏನು ಅಂದರೆ, ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಅಂತ ಕೇಳಿದ ಕೂಡಲೇ ನಿಜವಾಗ್ಲೂ ತುಂಬ ಶಾಕ್ ಆಯಿತು. ಆ್ಯಂಡ್ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂದರೆ, ಗಿಲ್ಲಿ ಅವರು ಫಸ್ಟ್ ಸೇವ್ ಆಗಿಲ್ಲ, ಅಶ್ವಿನಿ ಅವರು ಫಸ್ಟ್ ಸೇವ್ ಆದರು. ವಾವ್! ಕರ್ನಾಟಕದ ಜನರು ಇದನ್ನಾದರೂ ನೋಡಿಬಿಟ್ಟು ಕಲೀರಿ. 100% ಇವರು ನಿಜವಾಗ್ಲೂ ಇವರು ಅಂದರೆ ಒಂದು ಡಿಸೈಡ್ ಆಗಿದ್ದಾರೆ, ಅಶ್ವಿನಿ ಗೌಡ ಅವರನ್ನೇ ಇವರನ್ನು ಗೆಲ್ಲಿಸಬೇಕು ಅಂತ. ಮೇ ಬಿ ನೀವು ಎಲ್ಲ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಥವಾ ಟ್ವಿಟರಲ್ಲಿ ಎಲ್ಲಾದರೂ ನೋಡಿರ್ಬೋದು ನೀವು. ಅಶ್ವಿನಿ ಗೌಡ ಅವರ ಒಂದು ಫ್ಲೆಕ್ಸ್ಗಳೆಲ್ಲ ರಾರಾಜಿಸ್ತಾ ಇದೆ ಬೆಂಗಳೂರಲ್ಲೆಲ್ಲ. ಸೊ ಇದನ್ನು ನನಗೆ ಮೇ ಬಿ ಕಾಣ್ತಾ ಇದೆ, ಬಿಗ್ ಬಾಸ್ ಅವರು ಟೀಮೇ ಒಂದು ಅವರಿಗೆ ಪ್ರಮೋಷನ್ ಮಾಡ್ತಾ ಇದೆ ಅಂತ. ಯಾಕಂದರೆ ಇಲ್ಲಿ ಕರ್ನಾಟಕದ ಜನರು ಮೂರ್ಖರು. ಯಾಕಂದರೆ ಅವರು ಪ್ರೀತಿಸಿ ಒಂದು ವೋಟ್ ಮಾಡುವಂಥ ವ್ಯಕ್ತಿಯನ್ನು ಬಿಟ್ಟು ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರನ್ನು ವಿನ್ ಮಾಡೋಕ್ಕೆ ಹೊರಟಿದ್ದಾರೆ ಬಿಗ್ ಬಾಸ್ ಅವರು ಅಂತ ಕಾಣ್ತಾ ಇದೆ. ಯಾಕಂದರೆ ಕಳೆದ ಒಂದು ಎರಡು ವಾರದಿಂದ ಕಂಟಿನ್ಯೂಸ್ಲಿ ಧ್ರುವಂತು ಅಶ್ವಿನಿ ಯಾವ ಲೈವ್ ನೋಡಿ, ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಅವರ ಫನ್ನು ವೀಡಿಯೋಸ್ ತುಂಬ ಬರ್ತಾ ಇದೆ. ಅದನ್ನು ಎಪಿಸೋಡಲ್ಲಿ ತೋರಿಸೋದಿಲ್ಲ, ಅದನ್ನು ಕೂಡ ಕಟ್ ಮಾಡಿ ಎಪಿಸೋಡ್ಗಳನ್ನು ತೋರಿಸ್ತಾರೆ. ಇಲ್ಲಿ ನಿನ್ನೆ ಒಂದು ಲೈವ್ ನೀವು ನೋಡಿದರೆ ನಿಮಗೆ ಲೈವ್ ಅಥವಾ ನಿಮಗೆ ಎಪಿಸೋಡನ್ನು ನೋಡಿದರೂ ಕೂಡ ನಿಮಗೆ ಒಂದು ಅಬ್ಸರ್ವೇಷನ್ ಮಾಡ್ಬೋದು. ಇಲ್ಲಿ ಧ್ರುವಂತು ಮತ್ತು ಅಶ್ವಿನಿ ಅವರಿಗೆ ಜಗಳ ಆಗುತ್ತೆ. ಸೊ ಆ ಜಗಳದ ಬಗ್ಗೆ ಇಲ್ಲಿ ಗಿಲ್ಲಿ ಅವರು ಹೊರಗಡೆ ಕೂತ್ಕೊಂಡು ಧ್ರುವಂತ್ ಅವ್ರ ಹತ್ರ ಹೇಳ್ತಾರೆ, ನೋಡಿ ಧ್ರುವಂತಣ್ಣ, ಇನ್ನು ನೀನು ಹೊರಗಡೆ ಬಂದೆ, ಇಲ್ಲಿಗೆ ರಕ್ಷಿತಾ ಅವರು ಅಶ್ವಿನಿ ಅವರಿಗೆ ಹತ್ರ ಆದರು ಅಂತ. ಸೊ ಅದೇ ರೀತಿಯಲ್ಲಿ ನಡೀತಾ ಇರುತ್ತೆ. ಸೊ ಫೋಟೋ ಅಂದರೆ ನಮಗೆ ನೆಕ್ಸ್ಟ್ ಫ್ರೇಮಲ್ಲಿ ಅಶ್ವಿನಿ ಮತ್ತು ರಕ್ಷಿತಾ ಅವರು ಮಾತಾಡ್ತಾ ಇದ್ರು. ಸೊ ಇದನ್ನೆಲ್ಲ ಯಾಕೆ ನೀವು ನಮಗೆ ತೋರಿಸಲ್ಲ ಕರೆಕ್ಟಾಗಿ ಕ್ಲಿಯರಾಗಿ? ಇಲ್ಲಿ ಅಶ್ವಿನಿ, ಅಲ್ಲಿ ನೋಡಿದರೆ ಧ್ರುವಂತು. ಸೊ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಏಜಿಗೆ ಅಶ್ವಿನಿ ಅವರು ಆ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ. ಹಾಗಂತ ಅವರು ತಪ್ಪೇ ಮಾಡಿಲ್ವಾ? ತಪ್ಪು ತುಂಬ ಮಾಡಿದ್ದಾರೆ. ಅದನ್ನು ಯಾಕೆ ನೀವು ಇಷ್ಟೊಂದು ಗೌಪ್ಯವಾಗಿಟ್ಟುಕೊಂಡು ನಮ್ಮ ಕರ್ನಾಟಕದ ಅಂದರೆ ನಮ್ಮನ್ನು ಮೂರ್ಖರನ್ನಾಗಿಸ್ತಿದ್ದೀರಾ? ಸೊ ನಿಮಗೆ ಅಶ್ವಿನಿ ಗೌಡ ಅವರನ್ನೇ ವಿನ್ ಮಾಡಬೇಕಾ? ಓಕೆ, ಹೇಳಿಬಿಡಿ ಅಲ್ವಾ, ನೀವು ಏನೇ ವೋಟ್ ಹಾಕಿ ನಾವು ಅಶ್ವಿನಿ ಅವರನ್ನೇ ವಿನ್ ಮಾಡೋದು ಅಂತ. ಯಾಕೆ ಸುಮ್ಮನೆ ಈ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀರಾ? ಇಲ್ಲಿ ಗಿಲ್ಲಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಯಿತು. ಅದು ಏನದು ಫೇಕಾ? ಕರ್ನಾಟಕದ ಜನರು ಇಷ್ಟು ಅವರನ್ನು ಅಭಿಮಾನದಿಂದ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಸೊ ಸೆಕೆಂಡ್ ರ್ಯಾಂಕು ಗಿಲ್ಲಿ ಅವರನ್ನು ಬಿಟ್ಟರೆ ರಕ್ಷಿತಾ ಅವರಿಗೆ 100% ಅಷ್ಟು ಅಭಿಮಾನಿಗಳಿದ್ದಾರೆ. ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿಯನ್ನು ನೀವು ಸೈಡ್ಗೆ ಹಾಕಿಬಿಟ್ಟು ಅಶ್ವಿನಿ ಮತ್ತು ಧ್ರುವಂತ್ ಅವರನ್ನು ಹೈಲೈಟ್ ಮಾಡೋದು ಯಾಕೆ ಹೇಳಿ? ಅದೊಂದು ನಮಗೆ ಆನ್ಸರ್ ಬೇಕಿದೆ. ಸೊ ದಯವಿಟ್ಟು ಜನರೇ, ನೀವು ವೋಟ್ ಮಾಡೋದಕ್ಕಿಂತ ಮುಂಚೆ 100% ಯೋಚನೆ ಮಾಡಿ. ನಿಮ್ಮ ವೋಟು ಎಲ್ಲೋ ಒಂದು ಕಡೆ ವೇಸ್ಟ್ ಆಗ್ತಾ ಇದೆ. ಸೊ ಇದರ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ ಬೈ.